ಒಂದು ಸ್ವಲ್ಪ ಅಲ್ಲಿಂದ ಹರ್ಕೊಂಬರ್ತಾ ಇದೆ ಒಂಥರ ಇಲ್ಲಿ ಬಾ. ಹಲೋ ಗೈಸ್, ದಿಸ್ ಇಸ್ ಮೈ ಸೆಕೆಂಡ್ ಲಾಗ್. ಶ್ರೀನಿವಾಸ್ ಸಾಗರಕ್ಕೆ ಹೊರಟಿದ್ದೀವಿ. ಆನ್ ದ ವೇ ಇಶಾ ಫೌಂಡೇಶನಲ್ಲಿ ಹೊರಟಿದ್ವಿ. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಬಿಫೋರೇ ಸರ್ಚ್ ಮಾಡಿ ಶ್ರೀನಿವಾಸ್ ಸಾಗರ ಅಂತ ನಮಗೆ ಗೂಗಲ್ ಮ್ಯಾಪಲ್ಲಿ ಸಿಕ್ತು. ಸೊ ಅಲ್ಲಿಗೆ ಹೊರಟಿದ್ದೀವಿ ಇವಾಗ. ಸೊ ವೆದರ್ ಮಾತ್ರ ಅಷ್ಟು ಬಿಸಿಲಿಲ್ಲ, ಚೆನ್ನಾಗಿದೆ ವೆದರು. ಅಕ್ಕಪಕ್ಕ ಬೆಟ್ಟ ಗುಡ್ಡ ಎಲ್ಲ ಚೆನ್ನಾಗಿದೆ. ಒನ್ ವೇ ರೋಡು ಸ್ವಲ್ಪ ಚಿಕ್ಕದೆ, ಆದರೂ ಪರವಾಗಿಲ್ಲ, ಚೆನ್ನಾಗಿ ಅನ್ನಿಸುತ್ತೆ ಹೋಗೋಕ್ಕೆ. ಆಲ್ಮೋಸ್ಟ್ ಓಡ್ತಾ ಇದ್ದೀವಿ. ಇಲ್ಲಿಂದ ನಮಗೆ ಒಂದು 30 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ಸಲ್ಲಿ. ಸೊ ಅದಕ್ಕೆ ಆಲ್ಮೋಸ್ಟ್ ನಮ್ಮ ಮುಂದೆ ಗಾಡಿಗಳು 2 ವೀಲರ್ಸ್ ತುಂಬ ಹೋಗ್ತಾ ಇದೆ. ಮೇ ಬಿ ಅಲ್ಲಿಗೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಸೊ ಆನ್ ದ ವೇ ಅಕ್ಕಪಕ್ಕ ಯಾವುದಾದ್ರೂ ಊರಿರುತ್ತೆ, ಇಲ್ಲ ಊರು ಜನಗಳಿರ್ಬೋದು ಅಂತ. ಬಟ್ ಹೋಗ್ತಾ ಇದ್ದೀವಿ ಇವಾಗ ನಾವು. ಇನ್ನು ಗೊತ್ತಿಲ್ಲ, ಮುಂದೆ ಹೋದಾಗ ಗೊತ್ತಾಗುತ್ತೆ. ಹೋಗ್ತಾ ಇದ್ದೀವಲ್ಲ, ಅಕ್ಕಪಕ್ಕ ಊರಿದ್ದೇ ಇರುತ್ತೆ, ನೋಡೋಣ. ನಮ್ಮೂರು ಸ್ವಲ್ಪ ಫಾಸ್ಟು ಡ್ರೈವಿಂಗಲ್ಲಿ, ಆಯಿತಾ? ಸ್ವಲ್ಪ ವಿಡಿಯೋ ಎಲ್ಲ ಹಾಗೆ ಹಿಂಗೆ ಬರುತ್ತೆ, ಏನು ಅನ್ಕೊಂಬೇಡಿ. ಹಿಲ್ಸ್ ರೋಡಲ್ಲೇ ಎಷ್ಟು ಹೋಗ್ತಾ ಇದೆಯಾ ರೀ? 80ನಾ 60ನಾ ಗೊತ್ತಿಲ್ಲ. ಏನೋ ಮಾಡ್ತಾ ಇದ್ದಾರೆ. ಏನೋ ಬ್ರಿಡ್ಜು ರೆಡಿ ಆಗ್ತಾ ಇದೆ. ಇಲ್ಲೊಂದು ಬ್ರಿಡ್ಜ್ ಬಂದಿದೆ. ಟ್ರ್ಯಾಕ್ಟ್ರ್ ಕುರಿಗಳು ತುಂಬ್ಕೊಂಡು ಹೋಗ್ತಾ ಹೋಗ್ರೆ. ಇಲ್ಲಿ ನೋಡು ಎಷ್ಟು ದೊಡ್ಡದಿದೆ ರೋಡು. ಅಲ್ಲಿ ಸ್ವಲ್ಪ ಚಿಕ್ಕದಿತ್ತು ರೋಡು, ಇಲ್ಲಿ ಪರವಾಗಿಲ್ಲ, ದೊಡ್ಡದಾಗಿದೆ ರೋಡು. ಯಾರಾದರೂ ಹೋಗಬೇಕು ಅಂದರೆ ಡ್ರೈವರ್ಗಳು ಫಸ್ಟ್ ನೋಡೋದೇ ರೋಡ್ ಚೆನ್ನಾಗಿದ್ರೆ ಅವ್ರಿಗೆ ಹಬ್ಬ ಅಲ್ವಾ ರೀ? ಅಲ್ವಾ? ಹೌದು. ವಾವ್, ಆಹಾ ಹೆಂಗಿದೆ ನೋಡಿ ಸುತ್ತ ಗ್ರೀನರಿ. ಒಳ್ಳೆ ಮಳೆ ಹಾಕ್ಬಿಟ್ರೆ ಕಣ್ಣಿಗೆ ಹಬ್ಬ ನೋಡೋಕ್ಕೆ ನಮಗೆಲ್ಲ. ಎಲ್ಲ ಕಡೆ ಹಸಿರು ತುಂಬಿ ತೊಳಗ್ತಾ ಇದೆ. ಗಂಧದ ಗುಡಿ ನರ್ಸರಿ ಅಂತಪ್ಪ. ಮಧ್ಯದಲ್ಲಿ ರೋಡ್ ಅಲ್ವಾ? ವಾವ್, ಈ ಕಡೆ ಒಂದು ಬೆಟ್ಟ, ಈ ಕಡೆ ಒಂದು ಬೆಟ್ಟ, ಮಧ್ಯದಲ್ಲಿ ಒಂದು ರೋಡು. ಆ ರೋಡಲ್ಲಿ ನಾವು, ಅದ್ರ ಮಧ್ಯೆ ಈ ಧೂಳು. ಶ್ರೀನಿವಾಸ್ ಸಾಗರಕ್ಕೆ ಬಂದ್ವಿ, ಆದರೆ ಇಲ್ಲಿ ನೀರು ಇದೆ, ಆ ಕಡೆ ತುಂಬಿ ಹರಿತಾ ಇಲ್ಲ. ವ್ಯೂ ನೋಡೋಕ್ಕೆ ಚೆನ್ನಾಗಿದೆ, ನೋಡ್ಬೋದು ನೋಡಿ. ಫುಲ್ಲಾಗಿದೆ ವಾಟ್ರು, ಬಟ್ ಆ ಕಡೆಗೆ ಏನು ಕರಿತಾ ಇಲ್ಲ ಅಂತ ಗೊತ್ತಿಲ್ಲ. ಫುಲ್ಲಾಗಿ ಚೆನ್ನಾಗಿದೆ. ಆ ಕಡೆ ಹರಿದಿದ್ರೆ ನೀರು ಚೆನ್ನಾಗಿರೋದು ಇನ್ನು ನೋಡೋಕ್ಕೆ. ಬಟ್ ಫುಲ್ಲಾಗಿದ್ದರೂ ಇನ್ನೂ ಹರಿತಾ ಇಲ್ಲ ನೀರು. ಇನ್ನು ಜಾಸ್ತಿ ತುಂಬಬೇಕು ಅಂತ ಹೇಳಿದ್ರು, ಅದಕ್ಕೆ ಹರಿತಾ ಇಲ್ಲ ಅಂತ.
ಫ್ರಂಟಲ್ಲಿ ಒಂದು ಸರಿ ಅಲ್ಲೊಂದು ಸ್ವಲ್ಪ ತೋರಿಸೋಣ, ಆವಾಗ ಗೊತ್ತಾಗುತ್ತೆ ಯಾಕೆ ಕರೀತಾ ಇಲ್ಲ ಅಂತ. ನೋಡಿ ಗೈಸ್, ಒಳಗಡೆ ಸಂದಿಲ್ ನುಗ್ಗಿ ಹೆಂಗೋ ನಿಮಗೆ ತೋರಿಸ್ಬೇಕು ಫುಲ್ಲಾಗಿ ನೀರಿರೋದು ಅಂತ ಅಲ್ಲಿಂದ ಬಂದೆ. ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಚಿಕ್ಕದಾಗಿದೆ, ಅಲ್ಲಿಂದ ಸ್ವಲ್ಪ ಕೆಳಗಡೆ ದೂರ್ಕೊಂಡು ಹಾಗೆ ನಡ್ಕೊಂಡು ಬಂದರೆ ಇಲ್ಲಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ವಾವ್ ಅಲ್ಲ, ಎಷ್ಟು ಚೆನ್ನಾಗಿದೆ. ಮೈ ಗಾಶ್, ನೋಡಿ ಎಷ್ಟು ಚೆನ್ನಾಗಿದೆ. ವಾ 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 ವಾ. ವಾವ್ 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 ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತ ನೀರು ಎಷ್ಟು ಚೆನ್ನಾಗಿದೆ ನೋಡಿ, ಬೆಟ್ಟ ಗುಡ್ಡ ಎಲ್ಲ ಇದೆ, ಡ್ಯಾಮ್ ಇದೆ, ಡ್ಯಾಮಲ್ಲಿ ನೀರು ಫುಲ್ಲಾಗಿದೆ, ಬಟ್ ಫ್ಲೋ ಆಗ್ತಾ ಇಲ್ಲ. ಫ್ಲೋ ಆಗಿದ್ರೆ ಇನ್ನೂ ಚೆನ್ನಾಗಿರೋದು. ಆಮೇಲೆ ಈ ಕಡೆ ಬಂದ್ವಿ, ಅಲ್ಲಿ ನೋಡಿದ್ರೆ ಒಂದು ಸಣ್ಣ ಬ್ರಿಡ್ಜ್ ಥರ ಇತ್ತು, ತಡಿ ಒಳಗಡೆ ಒಂದು ಸಂದಿ ಥರ ಇತ್ತು. ಆ ಸಂದಿ ಒಳಗೆ ಹೋಗಿ ನಾನು ದೂರ್ಬಿಟ್ಟು ಹೆಂಗೆ ವ್ಯೂ ಕಾಣಿಸುತ್ತೆ ಸ್ವಲ್ಪ ವೀಡಿಯೋ ಎಲ್ಲ ಎತ್ಕೊಬರೋಣ ಅಂತ ಧೈರ್ಯ ಮಾಡಿ ಹೋದ್ವಿ. ಯಾರಾದರೂ ಬೈತಾರ ಅಂತ ಬೇರೆ ಇತ್ತು. ಅಂತೂ ಇಂತೂ ಅಲ್ಲಿ ಸಂದಿಲಿ ಹೋಗಿ ನುಗ್ಬಿಟ್ಟು ಅಲ್ಲಿ ಹೋಗಿ ಒಂದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೊಂಡು ನಾನು ಸಿದ್ದೂ ಬಂದ್ವಿ. ಈ ಕಡೆಗೆ ಬರೋ ಅಷ್ಟೊತ್ತಿಗೆ ಅಲ್ಲಿ ದೇವಸ್ಥಾನ ಬೇರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು. ಸೊ ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಬಟ್ ಮಧ್ಯಾಹ್ನ ಇದ್ದಿದ್ದಕ್ಕೆ ಅಲ್ಲಿ ಯಾರು ಪೂಜೆ ಗೀಜೆ ಅಂತ ಏನೂ ಮಾಡ್ತಾ ಇರಲಿಲ್ಲ, ಯಾರೂ ಒಳಗಡೆ ಇರಲಿಲ್ಲ. ಇದು ಸ್ವಲ್ಪ ಇಳಿಬೇಕು, ಮೇಲೆ ಹತ್ತಿದ್ವಿ, ಸ್ವಲ್ಪ ಇಳ್ಕೊಂಡು ಹೋಗ್ತಾ ಇದ್ವಿ. ಇಳಿದ್ಬಿಟ್ಟು ಆಮೇಲೆ ಅಲ್ಲಿ ದೇವಸ್ಥಾನ ಹೋಗ್ಬಿಟ್ಟು ಆಮೇಲೆ ಫ್ರೆಂಡಿಂದ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಓಡೋಣ ಅಂತ. ನೋಡಿ ಗೈಸ್, ನೀರಿದೆ ಅಂತ ಬಂದ್ವಿ, ಬಟ್ ಮೇಲ್ಗಡೆ ನೀರಿದೆ, ಈ ಕಡೆ ಫ್ಲೋ ಆಗ್ತಾ ಇಲ್ಲ, ಫುಲ್ ಖಾಲಿ ಖಾಲಿ ಇದೆ ನೋಡಿ. ಒಂದು ಸ್ವಲ್ಪನೂ ನೀರು ಈ ಕಡೆ ಬೀಳ್ತಾ ಇಲ್ಲ. ಬಂದಿದ್ರೆ ಚೆನ್ನಾಗಿರೋದು ಆ್ಯಕ್ಚುಲಿ ನೋಡೋಕ್ಕೆ. ಫುಲ್ಲು ಖಾಲಿ ಖಾಲಿ ಇದೆ. ನಮ್ಮ ಥರನೇ ಎಷ್ಟೊಂದು ಜನ ಬಂದಿದ್ದಾರೆ ನೋಡೋಕ್ಕೆ, ಆದರೆ ಎಲ್ರಿಗೂ ಡಿಸಪಾಯಿಂಟ್ ಆಗೋಯಿತು. ಏನು ಮಾಡೋದು, ಸ್ವಲ್ಪನಾದರೂ ಬರಬೇಕಾಗಿತ್ತು ನೀರು, ಫ್ಲೋ ಆಗಿ ಹರಿದು ಈ ಕಡೆ ಎಲ್ಲ ಇದ್ರೆ ನೋಡೋಕ್ಕಿಂತ ತುಂಬ ಚೆನ್ನಾಗಿರೋದು. ಬಟ್ ಏನೂ ಇಲ್ವೇ, ಏನು ಮಾಡೋದು. ದೇವಸ್ಥಾನದಿಂದ ಡೌನಿಗೆ ಬಂದರೆ ಇಲ್ಲಿ ನೀರು ಫ್ಲೋ ಆಗೋ ಜಾಗ ಇತ್ತು, ಬಟ್ ಇವಾಗ ನೀರು ಫ್ಲೋ ಆಗ್ತಿಲ್ಲ. ಸರಿ, ಹಂಗೆ ಒಳಗಡೆ ನಡ್ಕೊಂಬಂದರೆ ಇಲ್ಲಿ ಯಾವುದೋ ದೇವ್ರ ಪ್ರತಿಷ್ಠಾಪನೆ ಮಾಡಿದರು. ಯಾರು ದೇವರು ಅಂತ ನೋಡೋಕ್ಕೆ ಬಂದ್ವಿ. ದೇವ್ರು ಯಾವುದು ಅಂತ ಗೊತ್ತಾಗಲಿಲ್ಲ. ಸೊ ಆಲ್ಮೋಸ್ಟು 1889 ಅಂತ ಇದೆ. ಆಲ್ಮೋಸ್ಟು ಮೋರ್ ದೆನ್ 100 ಇಯರ್ಸ್ ಆಗಿಬಿಟ್ಟಿದೆ ಈ ಡ್ಯಾಮ್ ಕಟ್ಟಿ ಅನಿಸುತ್ತೆ. ಸೊ ಆವಾಗ ಪ್ರತಿಷ್ಠಾಪನೆ ಮಾಡಿರೋದು. ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಹೆಣ್ದೇವ್ರ ಗಂಡು ದೇವ್ರ ಅಂತ ನನಗೆ. ಸೊ ಸ್ವಲ್ಪ ಫ್ಲೋ ಆಗ್ತಾಯಿದೆ, ಸುಮ್ಮನೆ ಹರ್ಕೊಂಬರೋ ಥರ, ಬಟ್ ಅಷ್ಟಿಲ್ಲ. ಯಾವಾಗಾದ್ರು ನೀರಿದ್ದಾಗ ಬಂದರೆ ವಾಟ್ರಲ್ಲಿ ಒಂದೆರಡು ಜೊತೆ ಬಟ್ಟೆ ಎಲ್ಲ ತೊಗೊಂಡು ಆರಾಮಾಗಿ ಬಂದು ನೀರಲ್ಲಿ ಆಟ ಆಡ್ಕೊಬೋದು. ಬಂದಿದ್ದವರೆಲ್ಲ ಆಲ್ಮೋಸ್ಟ್ ಬಟ್ಟೆ ಪ್ಯಾಕ್ ಮಾಡ್ಕೊಂಡೇ ಬಂದಿದ್ದರು ನೀರಲ್ಲಿ ಆಟ ಆಡಬೇಕು ಅಂತ. ಬೈಕಲ್ಲಿ ಬಂದವರೆಲ್ಲ ಅಯ್ಯೋ ಬಟ್ಟೆ ತೊಗೊಂಬಂದಿದ್ದು ವೇಸ್ಟ್ ಆಯಿತು, ನೀರು ಫ್ಲೋ ಆಗುತ್ತೆ ಅಂದ್ಕೊಂಡು ಬಂದ್ವಿ ಅಂತ ಹೇಳ್ತಾಯಿದ್ರು. ಬಟ್ ನಾವು ಬಟ್ಟೆ ಏನು ತೊಗೊಂಬಂದಿರಲಿಲ್ಲ. ಬರೋರು ನೀರು ಮಳೆಗಾಲದಲ್ಲಿ ಬಂದರೆ ಮೇ ಬಿ ಇಲ್ಲಿ ಹರಿದೇ ಹರಿಯುತ್ತೆ ನೀರು, ಆವಾಗ ಹೋಗಿ ವಾಟ್ರಲ್ಲಿ ಆಟ ಆಡಿಕೊಂಡು ಬಟ್ಟೆ ಎಲ್ಲ ತೊಗೊಂಬರ್ಬೋದು ಆರಾಮಾಗಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲದಕ್ಕಿಂತ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದಾದ್ರೂ ವೀಡಿಯೋ ಹಾಕಿದ್ರೆ ಅದು ನಿಮಗೆ ಫಸ್ಟ್ ಬರಬೇಕು, ನೀವೇ ಫಸ್ಟ್ ನೋಡಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕಮ್ಮಿಯಾಗಿರುತ್ತೆ, ಅವಾಗ ಹೋಗಿ ನಾವು ನೈಟು ಲೇಸರ್ ಲೈಟಸ್ ಎಲ್ಲ ನೋಡಿಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಇಲ್ಲಿ ನೋಡಿದ್ರೆ ನೀರೇ ಇಲ್ಲ, ಏನು ಮಾಡೋದು. ಜಸ್ಟು ವೀಡಿಯೋ ಫೋಟೋ ತೊಗೊಂಡು ಹೋಗಬೇಕು. ಇನ್ಯಾವಾಗಾದರೂ ತುಂಬ ಮಳೆಗಾಲ ಇದ್ದಾಗ ಒಂದು ಸರಿ ಬರಬೇಕು ಇಲ್ಲಿಗೆ. ನಮಗಂತೂ ಬೆಂಗಳೂರು ಸಿಟಿಲಿ ಟ್ರಾಫಿಕಲ್ಲಿ ಇದ್ದು ಇಲ್ಲೆಲ್ಲ ಬಂದರೆ ಮನೆಗೆ ಹೋಗೋ ಮನಸ್ಸೇ ಆಗೋಲ್ಲ. ಅಲ್ಲಿ ಇಲ್ಲ ರೀ, ಅಲ್ಲಿ ನೀರಿದ್ದಂಗಿದೆ, ಬಟ್ ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ, ಗೇಟ್ ಹಾಕ್ಬಿಟ್ಟಿದ್ದಾರೆ ನೋಡಿ ಗೈಸ್. ಬಂದು ಬಿಯರ್ ಬಾಟಲೆಲ್ಲ ತೊಗೊಂಬಂದು ಇಲ್ಲಿ ಕುಡಿದು ನಮ್ಮ ನೇಚರ್ನೆಲ್ಲ ಹಾಳು ಮಾಡೋಕ್ಕೆ ಅಂತಲೇ ಇದ್ದಾರೆ ಸ್ವಲ್ಪ ಜನ. ಅವರು ಬದುಕೋಕ್ಕೂ ಬಿಡಲ್ಲ ಅಂತಾರಲ್ಲ, ಹಾಗೆ ನೋಡಿ. ಈಗ ಸ್ವಲ್ಪ
ನೀರಿದೆ ಗೈಸ್. ವಾವ್, ಆದರೆ ಹೋಗೋಕ್ಕಾಗಲ್ಲ ಅಲ್ಲ ಇಲ್ಲಿ ಒಳಕ್ಕೆ. ಹಾಂ, ಇಲ್ಲಿ ಸ್ವಲ್ಪ ನೀರಿದೆ ನೋಡಿ. ಹಾಂ, ಅದು ಅಲ್ಲಿಂದ ಹರ್ಕೊಂಡ್ಬರುತ್ತೆ. ಅಲ್ಲಿಂದ ಹರ್ಕೊಂಬರ್ತಾ ಇದೆ. ಒಂಥರ ಪಾಂಡ್ ಥರ ಇನ್ನೊಂದು ಸ್ವಲ್ಪ. ಬಟ್ ಇಲ್ಲಿ ಮೇ ಬಿ ಆಳ ಏನಾದರೂ ಇರ್ಬೋದೇನೋ, ಅದಕ್ಕೇನೋ ಫುಲ್ ಗ್ರಿಲ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಇಲ್ಲಿ ಸ್ವಲ್ಪನೇ ಇರೋದು, ಆ ಕಡೆಗಂತೂ ಏನು ಇದನ್ನು ನಾನು 1 ನಿಮಿಷ ತಪ್ಪಬಹುದು. ಒಳಗೆ ಹಾಕಿ ಕುಟ್ಟಿ ಗೈಸ್, ಮೊಸಳೆ ನೋಡಿ ಗೈಸ್. ಮೊಸಳೆ ಮೀನೇ ಕಾಣಿಸ್ತಾ ಇಲ್ಲ ನಮ್ಮ ಯಜಮಾನ್ರಿಗೆ, ಮೊಸಳೆ ಕಾಣಿಸ್ತಾ ಇದೆಯಂತೆ. ಇದು ಈಸಿಯಾಗಿ ಮೇಲೆ ಹಚ್ಕೋಗ್ಬೋದು. ಅಲ್ಲಿ ಕಾಲು ಜಂಪ್ ಹೊಡೀರಿ. ಅವ್ರು ಯಾರೋ ಇರ್ತಾರಪ್ಪ. ಅಮ್ಮ ಹಾಂ, ಇದು ಇಲ್ಲ ಅಣ್ಣ. ವಾವ್, ಅಣ್ಣ ಜ್ಯೂಸ್ ತೊಗೊಂಬರ್ತಾ ಇದ್ದಾನೆ. ಓ ಗುಡ್ ಅಣ್ಣ ಕಮ್. ಹಾಂ, ಬರ್ತಾ ಇದ್ದಾನೆ. ಜ್ಯೂಸ್ ತೊಗೊಂಬಂದ ಅಣ್ಣ. ಹಾಂ, ಅಣ್ಣ ಜ್ಯೂಸ್ ತೊಗೊಬಂದ. ಏನು ಜ್ಯೂಸ್ ಅಮ್ಮ? ಶುಗರ್ ಕ್ಯಾನ್. ಓಕೆ ಓಕೆ, ಡ್ರಿಂಕ್. ನೀನು ಕುಡ್ದಾ? I'm drinking this only. ಓಕೆ, ಡ್ರಿಂಕ್ ಕುಡಿಮ್ಮ. Little ಹುಷಾರು, bit ಸ್ವಲ್ಪ cold. ಲಿಟ್ಲ್ ಬಿಟ್ ಹಾಕು. Little bit cold. ಹ್ಞೂ, Put it. ಕಾರ್ ಬಂತು ಗೈಸ್. ಇವಾಗ ನಾವು ಹೊರಟೋದು ಸೀದಾ ಐಶಾ ಫೌಂಡೇಶನ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.